ಸುಂದರವಾದ ಸಂತೋಷದ ಹಾರುತ್ತಿರತಕ್ಕ ಕೂದಲುಳ್ಳವ ಅಂತ ಕೃಷ್ಣನೇ ಅರ್ಥ ಮಾಡಿದ್ರೆ ಇವನಿಗೂ ಕೇಶ ಅಂತ ಅರ್ಥ ಮಾಡ್ಬೇಕು ನಾವು. ಇವನ ಕೇಶ ಎಂತದ್ದು ಅಂದ್ರೆ ಗುಡಾಕೇಶ. ಗುಡ ಅಂದ್ರೆ ಬೆಲ್ಲ, ಸಂಸ್ಕೃತ ಶಬ್ದ ಅದು. ಗುಡ ಮಾಧುರ್ಯ ಅಂತ ಧಾತು, ಸಿಹಿಯಾದ ವಸ್ತು ಅಂತ. ಬೆಲ್ಲ ಸಿಹಿಯೇ. ಆದ್ರಿಂದ ಅಂತಹ ಕೇಶ ಇವನದ್ದು. ಇವನದ್ದು ಮಧುರ ಕೇಶ, ಅವನದ್ದು ಋಷಿಕೇಶ. ಹೇಗಿದೆ ನೋಡಿ. ಇವನು ಖುಷಿಯಲ್ಲಿ ಹಾರಾಡ್ತಾ ಇದ್ದಾನೆ, ಕಿರೀಟ ಕಟ್ಟಿದ್ದಾನೆ, ಆದರೂ ಸಹ ಅವನ ಕೇಶಗಳು ಹಾರಾಡುತ್ತಾ ಇವೆ, ಖುಷಿ ಪಡ್ತಾ ಇವೆ. ಇವನದ್ದು ಖುಷಿ ಪಡ್ತಾ ಇದ್ದಾನೆ, ಅವನು ಹಾರಾಟದ ಉತ್ಸಾಹದಿಂದ ತುಂಬಿದ್ದಾನೆ. ಒಳಗಿನ ಇವನ ಆನಂದವನ್ನು ನೋಡಿ ಸಾರಥಿ ಇನ್ನಷ್ಟು ಖುಷಿಯಲ್ಲಿದ್ದಾನೆ. ಸಾರಥಿಗೆ ಏನೂ ಇಲ್ಲ, ಸೋತ್ರು ಗೆದ್ರು ರಥಿಕ ಅಷ್ಟೇ. ಯಾರಾದರೂ ಸಾರಥಿ ಒಳ್ಳೆ ರೀತಿಯಿಂದ ರಥ ನಡೆಸಿದ್ದಾನೆ ಅಂತ ಹೇಳಿ ಅವನನ್ನು ಸಿಂಹಾಸನದಲ್ಲಿ ಒಂದು 4 ವರ್ಷ ಕೂತ್ಕೊಂಡು ಯಾರು ಕೂತ್ಕೊಳ್ಳಿಸುವುದಿಲ್ಲ. ನಾವಾದ್ರೆ ಇಲ್ಲಿ ಆಟಗಳಲ್ಲಿ ಎಲ್ಲದಕ್ಕೂ ಬೆಲೆ ಕೊಡ್ತೇವೆ. ಖಾಲಿ ಚೆಂಡು ಬಿಸಾಡಿದ್ದೇ ಚಂದ ಇದ್ರೆ ಅದಕ್ಕೂ ಒಂದು ಅವನಿಗೆ ನಾವು ಬೆಲೆ ಕೊಡ್ತೇವೆ. ಅದನ್ನು ಹಿಡಿಯುವುದರಲ್ಲೇ ಬಾರಿ ಖುಷಿ ಇದ್ರೆ ಅದಕ್ಕೂ ಒಂದು ಬೆಲೆ ಕೊಡ್ತೇವೆ. ಸಮಷ್ಟಿ ಆಟದಲ್ಲಿಯ ಗೆಲುವನ್ನು ನೋಡುವುದಿಲ್ಲ, ಎಲ್ಲರಿಗೂ ಇರ್ತದೆ. ಇಲ್ಲಿ ಆಗಲ್ಲ. ಯುದ್ಧದಲ್ಲಿ ಗೆದ್ರೆ ರಾಜ ಗೆದ್ದ, ಸೋತರೆ ರಾಜ ಸೋತ ಅಷ್ಟೇ. ಗೆದ್ದದ್ದರಿಂದ ಮಂತ್ರಿಗಳಿಗೆ, ಸೇನಾಪತಿಗಳಿಗೆ, ಸೇನಾನಿಗಳಿಗೆ, ಕೆಲಸದವರಿಗೆ, ಯುದ್ಧ ಮಾಡಿದವರಿಗೆ, ಹೋರಾಳುಗಳಿಗೆಲ್ಲ ಒಂದೊಂದು ವರ್ಷ ಅಥವಾ ಒಂದೊಂದು ತಿಂಗಳು ಅರಮನೆಯಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಅದೆಲ್ಲ ಇಲ್ಲೇ ಇಲ್ಲ. ಗೆದ್ರೂ ರಾಜನೇ ಕೂತ್ಕೊಳ್ಳಿಕ್ಕೆ, ಸೋತರೂ ರಾಜನೇ ಅಲ್ಲಿಂದ ಎದ್ದು ಹೋಗಲಿಕ್ಕೆ. ಹಾಗಾಗಿ ಸಾರಥಿಗೆ ಏನಿಲ್ಲ, ಸಮಸ್ಯೆಯೇ ಇಲ್ಲ. ರಥ ಅಲ್ಲಿ ಬಿಡು ಅಂದೇ ಬಿಟ್ಟೆ, ಇಲ್ಲಿ ತಾ ಅಂದೇ ತರ್ತೇನೆ. ಅವ್ರು ಹೊಡೆದ್ರು ನೀನು ನೋಡ್ಕೊಳ್ಬೇಕು, ಇವರು ಹೊಡೆದ್ರು ನೀನು ನೋಡ್ಕೊಳ್ಬೇಕು. ಸಾರಥಿಯ ಮೇಲೆ ಬಾಣಪ್ರಯೋಗ ಆಗಿ ಸಾರಥಿ ಸತ್ರೆ ನಿನಗೇ ಇಲ್ಲ, ಇನ್ನೊಂದು ಸಾರಥಿ ಮಾಡಬೇಕಾಗತ್ತೆ ನೀನು. ಇಷ್ಟು ಸಾರಥಿ ಪ್ರಾಣವನ್ನೇ ಕೊಟ್ಟು ರಥಿಕನಿಗೆ ಸಹಾಯ ಮಾಡುತ್ತಾನೆ. ಆದ್ರೆ ಈ ಸಾರಥಿಯೋ ಇನ್ನಷ್ಟು ವಿಚಿತ್ರ. ಇವನಿಗೆ ಯಾವುದರ ಯೋಚನೆ ಇಲ್ಲ, ಹೆದರಿಕೆಯೂ ಇಲ್ಲ. ಆದ್ರಿಂದ ಋಷಿಕೇಶ ಸರಿ. ಆದ್ರೆ ಇವನದ್ದೆಂಥದ್ದು? ಗುಡ ಅಂದ್ರೆ ಬೆಲ್ಲ ಆಯ್ತು. ಬೆಲ್ಲದಾಗಿ ಸಿಹಿಯಾದ ಕೂದಲ್ವಾ? ಎಲ್ಲಿಯಾದರೂ ಬೆಲ್ಲದಂತೆ ಇರುವೆಗಳು ಮುತ್ತಿಗೆ ಹಾಕ್ತಾವೋ? ಯಾವಾಗಲೂ ಇಂತಹ ದೃಷ್ಟಾಂತಗಳು ಕೊಡುವಾಗ ಹರಿಣಾಕ್ಷಿ ಅಂತ ಹೆಸರು ಇರ್ತದೆ. ಹರಿಣ ಅಂದ್ರೆ ಜಿಂಕೆ, ಅಕ್ಷಿ ಅಂದ್ರೆ ಕಣ್ಣು. ಜಿಂಕೆ ಕಣ್ಣು ಅಂತ ಅರ್ಥವಾ? ಜಿಂಕೆ ಕಣ್ಣುಂಟು ಅಂತ ಹೇಳುವುದಾ? ಹಾಗಾದ್ರೆ ಏನೋ ಒಂದು ಪ್ರಾಣಿ ಹಂಗೆ ಕಸಿ ಮಾಡಿದ್ದಾರೆ ಅಂತ, ಜಿಂಕೆ ಕಣ್ಣನ್ನು ಸಿಕ್ಕಿಸಿದ್ದಾರೆ ಎಂದು. ಜಿಂಕೆಯ ಕಣ್ಣು ಹೇಗೆ ಉಂಟೋ ಹಾಗೆ ಇಲ್ಲಿಯೂ ಕಣ್ಣು ಉಂಟು ಅಂತ ಇಷ್ಟು ಅರ್ಥ ಮಾಡಬೇಕು. ಜಿಂಕೆಯ ಕಣ್ಣಿನಂತೆ ಕಣ್ಣು ಉಳ್ಳವಳು ಅಂತ. ಚಂದ್ರಮುಖಿ ಕರೆಯುವುದು ಹಾಗೆ ಅಲ್ವಾ? ಚಂದ್ರನನ್ನೇ ಮೋರೆಯಲ್ಲಿ ಹೊತ್ತುಕೊಂಡವಳಲ್ಲ, ಚಂದ್ರನಂತೆ ಚೆಲುವಾದ ಮೋರೆ ಅಂತ. ಇಷ್ಟೆಲ್ಲ ಕಷ್ಟ ಇದೆ ಶಬ್ದದಲ್ಲಿ. ಹಾಗೆ ಗುಡಾಕೇಶ ಅಂದ್ರೆ ಬೆಲ್ಲದ ಕೆಂಪಿನಂತೆ ಕೆಂಪಾದ ಕೂದಲು ಅಂತ. ಇಷ್ಟು ಕಷ್ಟ ಆಯ್ತು. ಅರ್ಜುನನ ಕೂದಲ ಬಣ್ಣನೆ ಇದು. ನಿಜವಾಗಿ ಅರ್ಜುನನಿಗೆ ಕೂದಲ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಕೆಂಪು ಕೂದಲಿನವನು ಅಂತ ಕರೆಯುವುದು ರುದ್ರದೇವನನ್ನು. ಇವ ರುದ್ರದೇವನು ಹೌದು. ಅದಕ್ಕೆ ನಾರಾಯಣಂ ನಮಸ್ಕೃತ್ಯ ನರಂಚ ಇವ ನರೋತ್ತಮಂ. ಇವ ಶೇಷತತ್ವ ಇದ್ದಾನೆ, ನರ ಇದ್ದಾನೆ, ನಿಜವಾಗಿ ರುದ್ರನೇ ಇದ್ದಾನೆ. ಆದ್ರಿಂದ ಗುಡಾಕೇಶ ಎನ್ನುವುದು ಶಾಸ್ತ್ರೀಯವಾದ ಒಂದು ನಾಮ. ದೇವರನ್ನು ಋಷಿಕೇಶ ಕರೆದರೆ ಶೇಷನನ್ನು ಅಥವಾ ನರನನ್ನು ಗುಡಾಕೇಶ ಅಂತ ಕರೆಯುವುದು. ಇದು ನರ ಮಾತ್ರನಿಗೆ ಒಪ್ಪುವ ಮಾತು. ಬಹಳ ಸುಂದರವಾದ ಕೆಂಪಾದ ಕೆಂಚಲು ಕೂದಲುಗಳ ರಾಶಿಯನ್ನು ಹೊತ್ತವನು ಅಂತ. ಇದು ಅರ್ಥ ಸರಿ. ಇದಕ್ಕೆ ಇನ್ನೊಂದು ಅರ್ಥ ಇದೆ, ಅದು ರುದ್ರದೇವರಿಗಾಗುವ ಹೆಚ್ಚು ಬಳಕೆ ಇದೆ, ವ್ಯೋಮಕೇಶನಿಗೆ. ಅರ್ಜುನನಿಗೆ ಬಹಳ ಕಡಿಮೆ. ಆದ್ರೆ ಇನ್ನೊಂದು ಅರ್ಥದಲ್ಲಿ ಗುಡ ಅಂತ ಅದು ಸ್ತ್ರೀಲಿಂಗ. ಅದೊಂದು ಜಾತಿಯ ಪೊದರು, ಗಿಡ. ಅದರಲ್ಲಿ ಮೈ ತುಂಬ ಹಾಲು ಬರ್ತದೆ, ಕಿತ್ರೆ. ಅಂಥದ್ದಿರುವುದು ನಮ್ಮ ಹತ್ತಿರದಲ್ಲಿ ಇರುವಂಥದ್ದೆಲ್ಲ ಕಳ್ಳಿಯ ಒಂದು ಜಾತಿ ಅದು. ಅದರಲ್ಲಿ ಮುಳ್ಳಿರಬೇಕು ಅಂತ ಇಲ್ಲ, ಕಳ್ಳಿಯಲ್ಲಿ ಮುಳ್ಳಿಲ್ಲದ್ದು ಇದೆ. ಅಂತಹ ಪೊದರಾಗಿ ಬೆಳೆಯುವ ಒಂದು ಜಾತಿಯ ಗಿಡಕ್ಕೆ ಗುಡ ಅಂತ ಹೇಳುತ್ತಾರೆ. ಅದು ಗುಡ ವೇಷ್ಟನೆ ಅಂತ ಧಾತು. ಅದು ಸುತ್ತಿಕೊಂಡು ಬೆಳೀತದೆ ಅಂತ ಹೇಳಿಕೊಂಡು ಮುದ್ದೆಯಾಗಿ ಬೆಳೀತದೆ ಅಂತ. ಆ ರೀತಿಯಾಗಿ ಎಂತದ್ದು ಹೇಳುವುದು? ಆ ರೀತಿಯಾಗಿ ಕೇಶದ ರಾಶಿಯನ್ನು ಹೊತ್ತವ. ಈಗ ಬಣ್ಣದ ಬಗ್ಗೆ ಮಾತಿಲ್ಲ, ಇದು ಆಕಾರದ ಬಗ್ಗೆ. ಹಾಗೆ ಹೇಳಿತು ಬಣ್ಣ. ಮುದ್ದೆಯಾಗಿ ಕೂದಲುಗಳು, ಗುಂಗುರಾಗಿ, ಮುದ್ದೆಯಾಗಿ, ಉರುಟಾಗಿ ಮೆತ್ತಿಕೊಂಡಿರತಕ್ಕ ಕೂದಲ ರಾಶಿಯವ ಅವ ಅರ್ಜುನ.
ಇದು ಅರ್ಜುನನಿಗೆ ಒಪ್ಪುವ ಹೆಸರು. ಪಾಂಡವರ ಐವರಲ್ಲಿ ಯಾರ್ಯಾರು ಹೇಗಿದ್ರು ಅಂತ ಅವರವರದ್ದೇ ಆಗಿರತಕ್ಕ ಹೆಸರುಗಳುಂಟು. ವೃಕೋದರ ಕರೆಯುವಂತೆ, ವೃಕೋದರನ ಹೊಟ್ಟೆಯನ್ನು ನೋಡಿ ಏನು ಹೇಳುವುದಲ್ಲ, ಆದರೂ ಹೌದು. ಹಾಗೆ ಇಂದಿನ ಕಾಲದಲ್ಲಿ ಒಂದೊಂದು ಅವರ ಅಂಗಗಳನ್ನು ಇಟ್ಟುಕೊಂಡು ಹೊಸ ಹೆಸರನ್ನು ಕೊಡ್ತಿದ್ರು. ಅಂಗದ ಅಂತ ಹೇಳ್ತಿದ್ರು ಬಾಲಿಯ ಮಗನಿಗೆ. ಅಂಗದ ಅಂದ್ರೆ ನಿಜವಾಗಿ ತೋಳ ಬಂದಿ, ವಂಕಿಯಲ್ಲ, ವಂಕಿ ಜಾರದಂತೆ ಹಾಕತಕ್ಕದ್ದು ಒಂದು, ತೋಳಿಗೆ ಹಾಕತಕ್ಕಂತಹ ಬಳೆ, ಅದು ಅಂಗದ. ಅವನಿಗೆ ಮೈಯಲ್ಲಿ ರೋಮ ಇತ್ತು, ಅಷ್ಟು ಜಾಗದಲ್ಲಿ ರೋಮ ಬೇರೆ ಬಣ್ಣದಲ್ಲಿ ಇತ್ತು. ಕೈಯಲ್ಲಿ ಅಂಗದ ಹಾಕಿದಾಗೆ, ತೋಳ ಬಂದಿ ಹಾಕಿದಾಗೆ, ಕಡಗ ಹಾಕಿದಾಗೆ ಕಾಣುತ್ತಿತ್ತು. ಅದಕ್ಕೆ ಅದೇ ಹೆಸರು ಕೊಟ್ಟರು. ಮತ್ತೆ ವಾಲಿ ಅಂದರೆ ಅದು ಹಾಗೆ, ವಾಲ ಅಂದ್ರೆ ಬಾಲ. ಅವನ ಮೈಯ ಬಣ್ಣಕ್ಕಿಂತ ಬೇರೆಯಾದ ಬಣ್ಣದ ಚಂದದ ಬಾಲ ಇತ್ತವನಿಗೆ, ಅವನನ್ನು ವಾಲಿ ಅಂತ ಕರೆದು. ಇವನಿಗೆ ಸುಗ್ರೀವ ಕರೆದ್ರು. ಕುತ್ತಿಗೆಯಲ್ಲಿ ಬಣ್ಣ ಬೇರೆ ಇತ್ತವನಿಗೆ, ಮಂಗಕ್ಕೆ ಬೇರೆ ಬಣ್ಣದ ರೋಮಗಳು ತುಂಬಿದ ಕುತ್ತಿಗೆ ಇದ್ದದ್ರಿಂದ ಸುಗ್ರೀವ ಅಂತ ಹೇಳಿದ್ರು. ಒಳ್ಳೆ ಕುತ್ತಿಗೆ ಉಂಟವನಿಗೆ ಅಂತ. ಮತ್ತೆ ಇವನಿಗೆ ಕರ್ಣ ಅಂತ ಕರೆದ್ರು. ಕರ್ಣ ಅಂದ್ರೆ ಚಂದ ಕಿವಿ ಇತ್ತಂತೆ, ಸುದರ್ಶನೀಯ ಕರ್ಣತಃ, ಕಿವಿ ನೋಡುವ ಅಂತ ಕಾಣ್ತಿತ್ತಂತೆ. ಅದಕ್ಕೆ ಅವನಿಗೆ ಕಾಲಿ ಕರ್ಣ ಅಂತ ಹೆಸರು ಕೊಟ್ಟರು. ಮೈಯಲ್ಲಿ ಒಂದು ವಿಶಿಷ್ಟವಾದ ಅಂಗ, ಅದನ್ನು ಇಟ್ಟುಕೊಂಡು ಹೆಸರು ಮಾಡಿದ್ರು. ಹಾಗೆ ಇವನಿಗೆ ಗುಡಾಕೇಶ, ಅವನಿಗೆ ವೃಕೋದರ, ತೆಳ್ಳಗಿನ ಹೊಟ್ಟೆ ಇತ್ತವನಿಗೆ ಅಂತ ಹೇಳಿಕೊಂಡು ವೃಕೋದರ ಮಾಡಿದ್ರೆ, ಇವನನ್ನು ಹೇಳುವಾಗ ಗುಡಾಕೇಶ ಅಂತ ಮಾಡಿ, ಬೊದರಾದ, ಮುದ್ದೆಯಾದ, ಗುಂಗುರಾದ, ಬಹಳ ಸುಂದರಾದ, ಒಂದಕ್ಕೊಂದು ಹೆಣೆದುಕೊಂಡ ಕೂದಲ ರಾಶಿಯನ್ನು ಹೊತ್ತಿದ್ದವ ಅಂತೇಳಿ ಒಂದು ವಿಚಿತ್ರವಾದ ಈ ಪರಿಸ್ಥಿತಿಯನ್ನು ಅವನ ರೂಪ ಮಾಧುರ್ಯದಲ್ಲಿ ಹೇಳಿದ್ದು ಕಡಿಮೆ. ಭೀಮಸೇನಿಗೆ ಹೇಳುತ್ತಾರೆ, ಬಹಳ ಚಂದವಾಗಿರತಕ್ಕಂತಹ ಅವನಿಗೆ ಗಡ್ಡ ಮೀಸೆಗಳಿತ್ತು ಅಂತ. ಅಂದ್ರೆ ಯಾರೊಬ್ಬರೂ ಮೀಸೆ ಇಲ್ಲದವ, ಗಡ್ಡ ಇಲ್ಲದವ ಅಂತ ಭೀಮಸೇನನನ್ನು ತಮಾಷೆ ಮಾಡುವಂತೆ ಇಲ್ಲ. ಸುವ್ಯಕ್ತ ಶ್ಮಶ್ರಮಂಡಲ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿರತಕ್ಕಂತಹ ಗಡ್ಡ ಮೀಸೆಯನ್ನು ಹೊತ್ತು ನಿಂತವ ಅಂತ, ಕಾಣುವಾಗಲೇ ಅಂತಹ ಗಡಸುತನ ಕಾಣದಿತ್ತವನಲ್ಲಿ ಅಂತ. ಹಾಗೆ ಒಬ್ಬೊಬ್ಬರಲ್ಲಿ ಇರತಕ್ಕ ಒಂದೊಂದು ಅವಯವದ ವಿಶೇಷ ಲಕ್ಷಣಗಳಿಂದ ಅವರನ್ನು ಕರೀತಾ ಇದ್ರು. ಹಾಗೆ ಇಲ್ಲಿ ಗುಡಾಕೇಶನನ್ನು ಋಷಿಕೇಶನ ಜೊತೆಯಲ್ಲಿ ಚೆನ್ನಾಗಿ ಕರೆದಿದ್ದಾರೆ. ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತಾರೆ, ಗುಡಾಕ ಮತ್ತು ಈಶ. ಇಲ್ಲಿ ನಾವು ನೋಡಿಕೊಂಡದ್ದು ಋಷಿಕ ಮತ್ತು ಈಶವನ್ನು. ಇಂದ್ರಿಯಗಳಿಗೆ ಸ್ವಾಮಿಯಾದ ದೇವರಿಗೆ ಹೋಗಯ್ಯ ಅಂತ ಹೇಳ್ತಾನೆ ಅಂತ ಹೇಳಿದವ ಯಾರು ಕೇಳಿದ್ರೆ ಗುಡಾಕದ ಈಶ. ಎರಡು ಕಡೆಯಲ್ಲಿ ಈಶ ಚಂದ. ಈಗ ಗುಡಾಕ ಅಂದ್ರೆ ಬೇರೆ. ಗುಡಾಕ ಅಂದ್ರೆ ನಿದ್ರಾ ಗುಡಾಕ ಸಂಪ್ರೋಕ್ತ ಅಂತ ಒಂದು ಕೋಶ ಇದೆ. ನಿದ್ದೆಗೆ ಗುಡಾಕ ಅಂತ ಹೆಸರು. ಅದು ಚಂದವೇ. ಯಾಕೆಂದ್ರೆ ಕನ್ನಡದಲ್ಲಿ ಇದೆ ಬೆಲ್ಲದೂಗುವುದು ಅಂತ. ನಿದ್ದೆ ಮಾಡಲಿಕ್ಕೆ ಹೋಗುವಾಗ, ಹೆಚ್ಚಾಗಿ ಪ್ರವಚನ ಕೇಳುವಾಗ, ಎಲ್ಲಿ ಹೇಳಿದ್ರು ಪ್ರವಚನ ಕೇಳುವಾಗ ಸಾಮಾನ್ಯ ಮೊದಲಿಗೆ ಹೌದೌದು ಅಂತ ಕೇಳ್ತದೆ. ಮತ್ತೆ ನಿಧಾನಕ್ಕೆ ತನ್ನಷ್ಟಕ್ಕೆ ಹೌದೌದು ಆಗ್ತಾ ಇರ್ತದೆ. ಮತ್ತೆ ಪ್ರವಚನಕಾರ ಮುಗೀತು ಹೋದ್ರು ಇವರು ಮಾತ್ರ ಚೂರು ಮುಂದುವರಿಸಿ ಮತ್ತೆ ಹೇಳ್ತಾರೆ. ಇದಕ್ಕೆ ಗುಡಾಕ ಅಂತ ಕರೀತಾರೆ. ನಿದ್ದೆದೋಗುವುದು, ಬೆಲ್ಲದೋಗುವುದು ಅಂತ ಹೇಳ್ತದೆ. ಬೆಲ್ಲದೋಗುವುದು ಅಂದ್ರೆ ಬೆಲ್ಲ ತಿಂದರೆ, ಸ್ವಲ್ಪ ಹೆಚ್ಚು ತಿಂದರೆ ತಲೆ ತನ್ನಷ್ಟಕ್ಕೆ ತೂಗ್ತದೆ. ಒಳ್ಳೆ ಪಾಯಸ ಲಾಯ್ಕ ಊಟ ಮಾಡಿದ್ರೆ ಮತ್ತೆ ಪಾಠಕ್ಕೋ ಓದ್ಲಿಕ್ಕೋ ಕೂತ್ಕೊಳ್ಬೇಕು. ಆಗ ಚೆನ್ನಾಗಿ ಗೊತ್ತಾಗ್ತದೆ ಪಾಯಸ ಎಷ್ಟು ಕೆಲಸ ಮಾಡ್ತದೆ ಅಂತ. ಅದು ಬೆಲ್ಲದ ಪಾಯಸ ಆಗಿದೆ. ಅದು ಗುಡಾಕ ಅಂತ ಬಂದದ್ದು. ಬೆಲ್ಲದ ಹಾಗೆ ಬೆಲ್ಲದ ಏನು ಕೆಲಸ ಇದೆ, ಪರಿಣಾಮ ಇದೆ, ಅದು ನಮ್ಮ ದೇಹಕ್ಕೆ ಬಂದಾಗ ಮನಸ್ಸನ್ನು ಯಾವ ರೀತಿಯಿಂದ ಅದು ಹದಗೊಳಿಸ್ತದೆ ಅಂತ. ಈ ಅರ್ಥದಲ್ಲಿಯೂ ಗುಡಾಕ ಹೌದು. ನಿದ್ದೆಯನ್ನು ಗೆದ್ದವ ಇವ, ಇಂದ್ರಿಯಗಳ ಒಡೆಯ, ಅವ ನಿದ್ದೆಯ ಸ್ವಾಮಿ. ನೋಡಿ, ಗುಡಾಕೇಶ ಅಂದ್ರೆ ಹಾಗೆ. ಈಗ ಇದು ಸಾಕೂತವಾದ ಶಬ್ದ. ಅರ್ಜುನ ಇಲ್ಲಿ ಬಂದು ಹೇಳುತ್ತಾನೆ, ಯುದ್ಧದ ಪಾಳೆಯ ಎಲ್ಲ ಸೇರಿದ್ದಾರೆ, ಇವರನ್ನೆಲ್ಲ ನೋಡಿಕೊಳ್ಳುತ್ತೇನೆ ಅಂತ ಹೇಳುವಾಗ ಅರ್ಜುನನ ಸಾಧನೆ ಹೊರಗೆ ಬರ್ತದೆ, ನೆಗಾಡ್ಲಿಕ್ಕೆ ಬರ್ತದೆ. ಭೀಷ್ಮನಿಗೆ ಕರ್ಣನನ್ನು ನೋಡುವಾಗ ನಗು ಬರ್ತದೆ. ಯಾಕೆ? ಅವನು 400-500 ವರ್ಷ ಕಲಿತು ಬಂದಿದ್ದಾನೆ ಭೀಷ್ಮ. ಕರ್ಣ 4 ವರ್ಷ ಮಾತ್ರ ಕಲಿತು ಶಾಪ ಪಡೆದು ಬಂದಿದ್ದಾನೆ. ಅವ ಅನುಗ್ರಹ ಪಡೆದು ಬಂದಿದ್ದಾನೆ. ಕಲಿತ ಗುರುಗಳಲ್ಲಿ ಯುದ್ಧದ ಪ್ರಯೋಗವನ್ನು ಮಾಡಿ ಬಂದಿದ್ದಾನೆ ಭೀಷ್ಮ. ಪರಶುರಾಮನೊಟ್ಟಿಗೆ ಯುದ್ಧ ಮಾಡಿ ಬಂದಿದ್ದಾನೆ. ಇವ ಯುದ್ಧ ಮಾಡಿದ್ದು ಬಿಡಿ, ಯುದ್ಧವನ್ನು ಅಭ್ಯಾಸ ಮಾಡಿದ್ದೇ 4 ವರ್ಷ.
ಅದರಲ್ಲಿಯೂ ಶಾಪವನ್ನು ಹೊತ್ತು ತಂದಿದ್ದಾನೆ. ಎಷ್ಟು ಅಂತರ ಇದೆ ವಿದ್ಯೆಯಲ್ಲಿ, ಅಭ್ಯಾಸದಲ್ಲಿ. ಹಾಗೆ ಅರ್ಜುನನಿಗೆ ಇವತ್ತು ನಗು ಬರ್ತದೆ. ಇವರೆಲ್ಲ ನಿದ್ದೆಯನ್ನು ಗೆದ್ದವರ. ನಿದ್ದೆ ಅಂದರೆ ನಿದ್ದೆಗೆ ಬೇಕಾಗಿರತಕ್ಕ ಆಲಸ್ಯ, ಅದರೊಟ್ಟಿಗೆ ಸೋಮಾರಿತನ. ನಿದ್ದೆಯ ಮೊದಲು ಬರುವಂಥದ್ದು ಆಲಸ್ಯ, ನಿದ್ದೆಯ ನಂತರ ಇರುವಂಥದ್ದು ಸೋಮಾರಿತನ. ಇದೆಲ್ಲ ಯಾರು ನೋಡುವುದಿಲ್ಲ ಹೆಚ್ಚಾಗಿ. ಯಾಕೆಂದ್ರೆ ನಿದ್ದೆ ಮಾಡಿಬಿಡುವುದು, ಅಷ್ಟು ಮುಗಿಯಿತು. ಆನಂತರ ಗೊತ್ತಿಲ್ಲ. ನಿದ್ದೆ ಬರುವುದು ಮೊದಲು ಯಾಕೆ ಕೇಳಿದ್ರೆ ಆಲಸ್ಯದಿಂದ ಬರ್ತದೆ. ದೇಹ ಎಲ್ಲ ಸೋಲ್ತಾ ಬಂದಾಗ, ಇಂದ್ರಿಯಗಳೆಲ್ಲ ಸೋತಾಗ, ಇನ್ನು ಕಣ್ಣು ನೋಡುವುದಿಲ್ಲ, ಬಾಯಿ ಮಾತಾಡುವುದಿಲ್ಲ, ಕೈಕಾಲುಗಳು ನಡೆಯುವುದಿಲ್ಲ ಅಂದಾಗ ಅಲ್ಲಿಯೇ ಕುಸಿತದೆ. ಮತ್ತೆ ಪೂರ್ತಿಯಾಗಿ ನಿದ್ದೆ ಎಚ್ಚರಾದಾಗ ಜಾಡ್ಯ ತುಂಬಿರ್ತದೆ. ಎಂತ ಮಾಡೋದು ಬೇಡ ಅಂತ ಕಾಣ್ತದೆ. ಮೊದಲಾದ್ರೆ ನಿದ್ದೆ ಮಾಡೋದು ಬೇಡ ಕಾಣುವುದಿಲ್ಲ, ನಿದ್ದೆ ಮಾಡುವಾಗ ಕಾಣ್ತದೆ, ಉಳಿದದ್ದೇನು ಮಾಡುವುದು ಬೇಡ ಕಾಣ್ತದೆ. ಈಗ ಆಗಲ್ಲ, ಎಂಥದ್ದು ಬೇಡ ಅಂತ ಕಾಣುತ್ತದೆ. ಇನ್ನೂ ಜಾಡ್ಯ ಪೂರ್ವ ಹೋಗಿರುವುದಿಲ್ಲ. ಇದು ಎರಡು ಪರಿಣಾಮ, ಪೂರ್ವ ಮತ್ತು ಉತ್ತರದಲ್ಲಿ. ಇದು ಜನರಲ್ಲಿ ಇದೆ. ನಿದ್ದೆ ಗೆದ್ದವರಿಗೆ ಮಾತ್ರ ಇದು ಬರುವುದಿಲ್ಲ. ಎಲ್ಲಿದ್ರೆ ಪ್ರತಿಯೊಬ್ಬರು ಹೇಳ್ತಾರೆ, ಇನ್ನು ಸಾಕು, ಇನ್ನು ನಿದ್ದೆ ಬರ್ತದೆ, ಇನ್ನು 1:00 ಆಗತ್ತೆ, ಬೇಡ ಅಂತ. ಸೋಲ್ತಾ ಉಂಟು, ತಲೆನೋವಾಗ್ತಾ ಉಂಟು ಅಂತ. ಇದು ಅರ್ಜುನನಿಗಾಗಲಿಲ್ಲ. ಅರ್ಜುನ ವನವಾಸದಲ್ಲಿದ್ದಾಗ ಹಿಮಾಲಯಕ್ಕೆ ಹೋಗಿ ತಪಗೈದಾಗ ರಾತ್ರಿ ಹಗಲು ತಪಗೈದಿದ್ದಾನೆ. ತಿಂಗಳುಗಟ್ಲೆ ಏನೂ ಇಲ್ಲದೆ ನಿದ್ದೆಯನ್ನು ಗೆದ್ದು, ಅದಕ್ಕೆ ಅವನು ಗುಡಾಕೇಶ್, ನಿದ್ದೆ ಗೆದ್ದವ. ಇವರೆಲ್ಲ ಎದುರು ಕೂತಂತಹ ಹೋರಾಳುಗಳೆಲ್ಲ ನಿದ್ದೆ ಮಾಡುವವರು, ಸೋಮಾರಿಗಳು, ಜಾಡ್ಯ ತುಂಬಿದವರು. ಇವರು ಈಗ ತಾನೇ ಯುದ್ಧಕ್ಕೆ ಬಂದಾಗ 1-2-4 ಗಂಟೆಯಲ್ಲಿ ಸೋತು ಹೋಗ್ತಾರೆ. ನಾನು ಕಾಲಗಟ್ಟಲೆ ನಿದ್ದೆ ಬಿಟ್ಟವ ಅಂತ ಅಭ್ಯಾಸ ಮಾಡಿದ್ದೇನೆ ಅಂತ ಇವನು ಕಲಿಯುವಾಗಲೂ ಹಾಗೆ ಮಾಡಿದ್ದ. ದ್ರೋಣರ ಹತ್ತಿರದಲ್ಲಿ ಕಲಿತಿದ್ದ.